ಬೀದಿ ನಾಯಿಗಿರ್ತಕ್ಕಂಥ ನಿಯತ್ತು ಕೂಡ ಈ ಕೆಲವು ವಲಸಿಗರಿಗೆ ಇಲ್ಲ ಅಂತ ಹೇಳಿ ನಂಗೆ ಬಹಳ ಬೇಸರ ಆಗುತ್ತೆ. ಮಾರ್ಕೆಟ್ ಈ ಬಿಸಿಲನ್ನು, ಈ ಮಳೆನು, ಈ ಕಚಡ ಫುಟ್ಪಾತ್ ನಮ್ಗೆ ಸಾಕು. ಈ ಸುಂದರವಾದ ಬೆಂಗಳೂರು ನಮ್ಗೆ ಬೇಡ. ಈ ಸುಂದರವಾದ ಬೆಂಗಳೂರು ನಮ್ಗೆ ಬೇಡ. ಈ ಸುಂದರವಾದ ಬೆಂಗಳೂರು ನಮ್ಗೆ ಬೇಡ. ನಮ್ಮ ಮಾರ್ಕೆಟ್ ಅನ್ನ ಕಚಡ ಮಾಡಿದ್ದು ಇದೇ ವಲಸಿಗರು, ಇದೇ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡಿ ಬದುಕಿಡ್ಕೊಂಡಂತ ನಿಮ್ಮಂತವ್ರೆ ಅಲ್ವಾ? ವ್ಯಾಪಾರವನ್ನ ಮಾಡಿ ಉಳಿದಂತ ತರಕಾರಿಗಳನ್ನ, ಉಳಿದಂತ ಹಣ್ಣುಗಳನ್ನ ರಸ್ತೆಯಲ್ಲೇ ಚೆಲ್ಲಾಡಿ ಕಚಡ ಮಾಡಿದ್ಯಾರು? ಹಾಗಾದ್ರೆ ನಿಮ್ಮಿಂದನೇ ಕಚಡ ಆದಂತ ನಮ್ಮ ಬೆಂಗಳೂರು, ನಿಮ್ಮ ಸ್ವಾರ್ಥಕ್ಕೆ ಬಲಿಯಾದಂತ ನಮ್ಮ ಬೆಂಗಳೂರನ್ನ ನಿಮ್ಗೆ ತಕ್ಕಂಗೆ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಒಂದು ಕಾರಣಕ್ಕೆ ಇಡೀ ಬೆಂಗಳೂರನ್ನ ಬದುಕೋದಕ್ಕೆ ಯೋಗ್ಯದಿಲ್ಲ. ಇವತ್ತು ಇಷ್ಟು ದಿನ ಇಲ್ದಿರೋ ಬಿಸಿಲು ಇವತ್ತಿಗೆ ಬಿಸಿಲು ಕಾಡ್ಬರ್ತಾ? ಇಷ್ಟು ವರ್ಷ ರಾಜ್ಯದ ತರ ಬಂದ್ರು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ರು, ಚೆನ್ನಾಗಿ ತಿಂದಿ ತೇಗಿದ್ರು. ಅವಾಗ ಚೆನ್ನಾಗಿದ್ದಂತ ಬೆಂಗಳೂರು ಇಲ್ಲಿ ಸುಪ್ರೀಂ ಕೋರ್ಟ್ ಯಾವಾಗ ಆದೇಶ ಮಾಡುದು, ರಾಜ್ಯ ಸರ್ಕಾರ ಯಾವಾಗ ತೆರವು ಮಾಡೋದಕ್ಕೆ ಮುಂದಾಯ್ತು. ಇಷ್ಟು ದಿನ ಸುಂದರವಾಗಿದ್ದಂತ ಮಾರ್ಕೆಟ್ ಇವತ್ತಿಗೆ ಕಚಡ ಮಾರ್ಕೆಟ್ ಆಗಿದೆ. ಇವ್ರಿಗೆ ಇಷ್ಟು ದಿನ ಸುಂದರವಾಗಿದ್ದಂತ ಬೆಂಗಳೂರು ಇವತ್ತಿಗೆ ಕಚಡ ಬೆಂಗಳೂರು ಆಗಿದೆ. ಬದುಕೋದಕ್ಕೆ ಯೋಗ್ಯವಾಗಿದ್ದಂತ ಬೆಂಗಳೂರು ಇವತ್ತಿಗೆ ಇವ್ರಿಗೆ ಬದುಕೋದಕ್ಕೆ ಭಾರವಾದಂತ ಬೆಂಗಳೂರು ಆಗೋಗಿದೆ. ಈ ನಿಯತ್ತಿಲ್ದಿರ ನಾಯಿಗಳಿಗೆ ಏನ್ ಹೇಳ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಬರಬೇಡಿ ಬೆಂಗಳೂರಿಗೆ. ಯಾರು ನಿಮ್ಮನ್ನ ಕರೆದವ್ರು ಇಲ್ಲಿ ಬಂದು ವ್ಯಾಪಾರ ಮಾಡಿ ಅಂತ? ಬದುಕ್ತೀನಿ ಅಂತ ಬರ್ತೀರಾ? ಅವಶ್ಯಕತೆ ಯಾವಾಗ ತೀರ್ತದೆ ಅವತ್ತಿ ಒಂದು ನಗರವನ್ನ ಬೈಕೊಂಡು, ಒಂದು ಬೆಂಗಳೂರಿಗೆ ಬೈಕೊಂಡು ಬೆಂಗಳೂರು ಸೇಫ್ ಅಲ್ಲ, ಬೆಂಗಳೂರು ಕಚಡ, ಬೆಂಗಳೂರು ಬಿಸಿಲು, ಬೆಂಗಳೂರು ಸರಿ ಇಲ್ಲ, ಬರಬೇಡಿ.